ಹಾಯ್ ಹಲೋ ನಮಸ್ತೆ. ನಾನು ನಿಮ್ಮ ಚೈತ್ರ ಪ್ರತಾಪ್. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲ ಹೇಗಿದ್ದೀರಾ? ಎಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ನಾನು ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾಯಿದ್ದೀನಿ. ವ್ಲಾಗ್ನ ಶುರು ಮಾಡೋಕ್ಕೂ ಮುಂಚೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಚಾನಲ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇನ್ನು ಈ ವ್ಲಾಗ್ ಬಂದು ಸ್ಯಾಟರ್ಡೆ ಸಂಡೇ 2 ದಿನದ ಕಂಟಿನ್ಯೂಷನ್ ವ್ಲಾಗ್ ಇದಾಗಿರುತ್ತೆ. ಇನ್ನು ಸ್ಯಾಟರ್ಡೇ ಯಾಕೋ ಗೊತ್ತಿಲ್ಲ ಫಸ್ಟು ದೇವ್ರ ದೀಪ ಹಚ್ಚಬೇಕು ಅಂತ ಅನ್ನಿಸ್ತು. ಹಾಗಾಗಿ ಫಸ್ಟು ಫ್ರೆಶ್ ಅಪ್ ಆಗಿ ದೇವ್ರ ದೀಪನ ಹಚ್ಚಿ ಆಮೇಲೆ ಟಿಫನ್ ಕೆಲಸ ಮಾಡ್ಕೊಳ್ಳೋಣ ಅಂತ ಅಡುಗೆ ಮನೆಗೆ ಬಂದೆ. ಇನ್ನು ಆವತ್ತಿನ ದಿನ ಟಿಫನ್ ಅಂತ ಹೇಳಿಬಿಟ್ಟು ಗೋಧಿ ದೋಸೆ ಮತ್ತು ಅದಕ್ಕೆ ಕಾಂಬಿನೇಷನ್ನಾಗಿ ಚಟ್ನಿನ ಮಾಡ್ಕೊಂಡಿದ್ದೆ. ಇನ್ನು ಮಧ್ಯಾಹ್ನಕ್ಕೆ ಸಾಂಬಾರಿತ್ತು, ರೈಸ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಟಿಫನ್ ಎಷ್ಟು ಬೇಕೋ ಅಷ್ಟೇ ಮಾಡ್ಕೊಂಡಿದ್ದೆ. ಯಾಕೆಂದರೆ ಲಂಚ್ ಬಾಕ್ಸ್ ಏನೂ ಕಟ್ಟೋವಾಗಿರಲಿಲ್ಲ, ಯಾಕೆಂದರೆ ಸ್ಯಾಟರ್ಡೇ ಅಲ್ವಾ, ಸೊ ಹಂಗಾಗಿ ಆಫ್ ಡೇ ಇರುತ್ತಲ್ವ, ಅದಕ್ಕೋಸ್ಕರ ಟಿಫನ್ ಮಾತ್ರ ಮಾಡಿಕೊಂಡೆ. ಸುಮಾರು ದಿನದಿಂದ ಲಾಂಗ್ ವೀಡಿಯೋಸ್ನ ಅಪ್ಲೋಡ್ ಮಾಡೋದಕ್ಕೆ ಆಗ್ತಾ ಇರಲಿಲ್ಲ. ಬಿಕಾಸ್ ನಿಮಗೆ ಗೊತ್ತಿರ್ಬೋದು, ನನ್ನ ಶಾರ್ಟ್ಸ್ನ ನೋಡ್ತಾ ಇರೋರಿಗೆ ಗೊತ್ತಿರುತ್ತೆ, ನಾನು ಮೇಕಪ್ ಕೋರ್ಸ್ಗೆ ನಾನು ಜಾಯ್ನ್ ಆಗಿದ್ದೆ. ಸೊ ಹಂಗಾಗಿ ಆ ಕೆಲಸದ ಮೇಲೆ ಬ್ಯುಸಿ ಇದ್ದಿದ್ದರಿಂದ ನಾನು ವೀಡಿಯೋಸ್ ಮಾಡೋದಕ್ಕಾಗಲಿ, ಎಡಿಟಿಂಗ್ ಮಾಡೋದಕ್ಕಾಗಲಿ, ವಾಯ್ಸ್ ಓವರ್ ಕೊಡೋದಕ್ಕಾಗಲಿ ನನಗೆ ಟೈಮೇ ಇರಲಿಲ್ಲ. ಹಂಗಾಗಿ ಆ ಒಂದು ಕೆಲಸನ ನಾನು ಸ್ವಲ್ಪ ದಿನದ ಮಟ್ಟಿಗೆ ಸ್ಟಾಪ್ ಮಾಡಿದ್ದೆ. ಈಗ ಸ್ವಲ್ಪ ಫ್ರೀ ಆಗಿದ್ದೀನಿ. ಹಂಗಾಗಿ ನಾನಿವಾಗ ಲಾಂಗ್ ವೀಡಿಯೋ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಸ್ಯಾಟರ್ಡೆ ಸಂಡೇ 2 ದಿನ ನನಗೆ ಕೆಲವೊಂದು ಹೊರಗಡೆ ಶಾಪಿಂಗ್ ಹೋಗೋದಿತ್ತು. ಸೊ ಅದನ್ನೆಲ್ಲ ಶೇರ್ ಮಾಡ್ಕೊಳ್ಳೋಣ ಅಂದ್ಬಿಟ್ಟು ವ್ಲಾಗ್ನ ಶುರು ಮಾಡಿಕೊಂಡೆ. ಇನ್ನು ಸ್ಯಾಟರ್ಡೆ ಬಂದು ನಾನು ಹೊರಗಡೆ ಈಗ ಕೋರ್ಸ್ ಕಂಪ್ಲೀಟ್ ಆಗಿದೆ ಅಲ್ವಾ, ಸೊ ಹಂಗಾಗಿ ಸ್ವಲ್ಪ ಪ್ರಾಡಕ್ಟು ಕಾಸ್ಮೆಟಿಕ್ಸ್ನ ಪರ್ಚೇಸ್ ಮಾಡಬೇಕಿತ್ತು. ಹಂಗಾಗಿ ಸಂಜೆ ಈವ್ನಿಂಗ್ ಹಂಗೆ ಹೋಗೋಣ ಅಂತ ಹೇಳಿದರು. ನಮ್ಮ ಹಸ್ಬೆಂಡ್ ಜೊತೆ ಹೋಗಬೇಕಿತ್ತು. ಅದಕ್ಕೋಸ್ಕರ ಮನೆಯಲ್ಲಿ ಕೆಲಸ ಬೇಗ ಮುಗಿಸ್ಕೊಳ್ಳೋಣ ಅಂದ್ಬಿಟ್ಟೆ ಸ್ವಲ್ಪ ಬೇಗನೆ ಎದ್ದಿದ್ದೆ. ಸೊ ಅಡುಗೆ ಕೆಲಸ ಏನೂ ಇರಲಿಲ್ಲ, ಟಿಫನ್ ಒಂದಿತ್ತು ಅಷ್ಟೇ. ಟಿಫನ್ ಎಲ್ಲ ಮುಗಿಸ್ಕೊಂಡು ನನ್ನ ಮಗಳೂ ಸಹ ಬಂದಳು ಸ್ಕೂಲಿಂದ. ಸೊ ಅವಳಿಗೆ ಮಂಡೆಯಿಂದ ಟೆಸ್ಟ್ ಇದ್ದಿದ್ದರಿಂದ ಸೊ ಟ್ಯೂಷನ್ ಇತ್ತು ಈವ್ನಿಂಗು. ಅವಳನ್ನ ಟ್ಯೂಷನ್ಗೆ ಡ್ರಾಪ್ ಮಾಡಿಬಿಟ್ಟು ನಾನು ಮತ್ತು ನಮ್ಮ ಹಸ್ಬೆಂಡು ಇಬ್ಬರೂ ಸಹ ಪ್ರಾಡಕ್ಟ್ ತೊಗೊಳ್ಳೋದಕ್ಕೆ ನಾವು ಬಂದ್ವಿ. ಇದು ಬಂದು ನಾನು ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ, ಸಾಗಾ ಸ್ಟೋರ್ಸ್ ಅಂತ ಹೇಳಿಬಿಟ್ಟು ಕಾಟನ್ ಪೇಟೆನಲ್ಲಿ ಬರುತ್ತೆ. ಸೊ ಈ ಶಾಪ್ನಲ್ಲಿ ಆಫರ್ ನಡೀತಿದೆ ಅಂತ ಇನ್ಸ್ಟಾಗ್ರಾಮಲ್ಲಿ ನಾನು ನೋಡಿದ್ದೆ. ಸೊ ಹಂಗಾಗಿ ಅಲ್ಲಿಗೆ ಹೋಗೋಣ, ಫಸ್ಟ್ ಟೈಮ್ ಹೋಗಿದ್ದು ನಾನು ಈ ಶಾಪ್ಗೆ, ಹೇಗಿರುತ್ತೆ ನೋಡೋಣ ಅಂದ್ಬಿಟ್ಟೆ ನಾನು ಆ ಶಾಪ್ಗೆ ವಿಸಿಟ್ ಮಾಡಿದೆ. ನಾನು ಈ ಶಾಪ್ಗೆ ವಿಸಿಟ್ ಮಾಡೋಕ್ಕೂ ಮುಂಚೆನೇ ನನಗೆ ಯಾವ್ಯಾವ ಪ್ರಾಡಕ್ಟು ರಿಕ್ವೈರ್ಮೆಂಟ್ ಇದೆ ಅದನ್ನೆಲ್ಲ ನಾನು ಸಪ್ರೇಟಾಗಿ ಒಂದು ಲಿಸ್ಟ್ ಮಾಡಿ ನಾನು ಇಟ್ಕೊಂಡಿದ್ದೆ. ಯಾಕೆಂದರೆ ಶಾಪ್ಗೆ ಹೋದಾಗ ನನಗೆ ಕನ್ಫ್ಯೂಷನ್ ಆಗೋದು ಬೇಡ, ಯಾವ ಬ್ರ್ಯಾಂಡ್ ತೊಗೋಬೇಕು ಮತ್ತು ಏನು ಐಟಮ್ ತೊಗೋಬೇಕು ಅನ್ನೋದು ಕನ್ಫ್ಯೂಷನ್ ಆಗೋದು ಬೇಡ ಅಂತ ನಾನು ಸಪ್ರೇಟಾಗಿ ಲಿಸ್ಟ್ ಮಾಡಿ ಇಟ್ಕೊಂಡಿದ್ದೆ. ಸೊ ಇಲ್ಲಿ ಬಂದು ಎಲ್ಲ ನನಗೆ ಯಾವ್ಯಾವ ರಿಕ್ವೈರ್ಮೆಂಟ್ ಇತ್ತು ಆ ಎಲ್ಲ ಪ್ರಾಡಕ್ಟು ನನಗಿಲ್ಲಿ ಸಿಕ್ತು. ಕೆಲವೊಂದು ಮಾತ್ರ ಏನೋ ಸ್ಟಾಕ್ ಖಾಲಿ ಆಗಿದೆ, ತರಿಸ್ಕೊಡ್ತೀನಿ ಅಂತ ಹೇಳಿದ್ರು. ಸೊ ಅದನ್ನು ಆರ್ಡ್ರ್ ಕೊಟ್ಟು ಮಿಕ್ಕಿದೆಲ್ಲ ಪ್ರಾಡಕ್ಟ್ನ ನಾನು ತೊಗೊಂಡಿದ್ದಾಯಿತು. ಪ್ರತಿಯೊಂದು ಪ್ರಾಡಕ್ಟ್ ಮೇಲೂ ಡಿಸ್ಕೌಂಟ್ ಅನ್ನೋದನ್ನ ಹಾಕ್ಕೊಟ್ಟಿದ್ದಾರೆ. ಬಟ್ ಎಲ್ಲ ಪ್ರಾಡಕ್ಟ್ಗೂ ಒಂದೇ ಡಿಸ್ಕೌಂಟ್ ಅನ್ನೋದನ್ನ ಕೊಟ್ಟಿಲ್ಲ, ಒಂದು ಪ್ರಾಡಕ್ಟ್ಗೂ ಸಪ್ರೇಟಾಗಿ ಡಿಸ್ಕೌಂಟ್ ಕೊಟ್ಟಿದ್ದಾರೆ. ಅಪ್ ಟು ಇಲ್ಲಿ ಒಂದು 50% ಡಿಸ್ಕೌಂಟ್ ನಡೀತಿತ್ತು. ತುಂಬ ದೊಡ್ಡ ಶಾಪು, ಪ್ರತಿಯೊಂದು ಸಲೂನಿಗೆ ಬೇಕಾಗಿರೋ ಐಟಮ್ಸ್ ಆಗಿರ್ಬೋದು, ಮತ್ತು ಈಗ ರೀಸೆಂಟಾಗಿ ಕೋರ್ಸ್ ಮುಗಿಸಿರೋರ್ಗಂತೂ ತುಂಬಾ ಯೂಸ್ಫುಲ್ ಆಗುತ್ತೆ. ಯಾಕೆಂದರೆ ಎಲ್ಲ ಪ್ರತಿಯೊಂದು ಪ್ರಾಡಕ್ಟೂ ಒಂದೇ ಕಡೆ ಸಿಗೋದ್ರಿಂದ ನಮಗೂ ತುಂಬ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ತುಂಬಾ ಚೆನ್ನಾಗಿದೆ. ಸೊ ನಿಮಗೂ ಏನಾದರೂ ರಿಕ್ವೈರ್ಮೆಂಟ್ ಇದ್ದರೆ ಸಿಂಗಲ್ ಪೀಸು ಸಹ ತೊಗೊಬೋದು, ಆ ಥರ ಬಲ್ಕಾಗೆ ತೊಗೊಬೇಕು ಅನ್ನೋದೇನೂ ಇಲ್ಲ. ತುಂಬ ಚೆನ್ನಾಗಿದೆ, ಎಲ್ಲ ಬ್ರ್ಯಾಂಡು ಸಹ ಸಿಗುತ್ತೆ. ಇನ್ ಕೇಸ್ ಪ್ರಾಡಕ್ಟ್ ಇಲ್ಲ ಅಂತ ಅಂದರೆ ನಾವು ಆರ್ಡ್ರ್ ಕೊಟ್ಟರೆ ಅವರು ತರಿಸಿ ಕೊಡ್ತಾರೆ. ಸೊ ನಿಮಗೇನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂತ ಅಂದರೆ ಸಾಗಾ ಸ್ಟೋರ್ಸು ಕಾಟನ್ ಪೇಟೆ ಹತ್ರ ಬರುತ್ತೆ, ನೀವು ಬೇಕಾದರೆ ವಿಸಿಟ್ ಮಾಡ್ಬೋದು. ಹೇರ್ ಆ್ಯಸಸರೀಸ್ ಅಂತೂ ತುಂಬ ಡಿಫ್ರೆಂಟಾಗಿ ತುಂಬಾ ಚೆನ್ನಾಗಿದೆ. ನನಗೆ ಬೇಕಾಗಿರೋ ಅಷ್ಟು ಐಟಮ್ಸು ಒಂದೇ ಕಡೆ ಸಿಕ್ಕಿದ್ದು ಸಿಕ್ಕಾಪಟ್ಟೆ ಖುಷಿ ಆಯಿತು ಅಂತಲೇ ಹೇಳ್ಬೋದು. ನಾನು ಅಲ್ಲಿ ಪ್ರಾಡಕ್ಟ್ನೆಲ್ಲ ತೊಗೊಂಡು ರಿಟರ್ನ್ ಮನೆಗೆ ಬಂದಿದ್ದಾಯಿತು. ನಾನು ಹೋದಾಗ ಒಂದು 5 o'clock ಏನೋ ಟೈಮ್ ಆಗಿತ್ತು. ಬಟ್ ರಿಟರ್ನ್ ನಾನು ಮನೆಗೆ ಬಂದಾಗ 7:30 7 o'clock ಹತ್ತತ್ರ ಟೈಮ್ ಆಗಿತ್ತು. ಸೊ ಮನೆಗೆ ಬಂದಮೇಲೆ ನಾನು ಐಟಮ್ ಎಲ್ಲ ಏನೂ ಚೆಕ್ ಮಾಡ್ಕೊಳ್ಳೋದಕ್ಕೆ ಹೋಗಲಿಲ್ಲ. ಯೂಶ್ವಲಾಗಿ ನಾನು ಅಲ್ಲೇ ಎಲ್ಲ ನೋಡಿ ಹಾಕ್ಕೊಂಡಿದ್ದೆ. ಬಟ್ ನನ್ನ ಕಿಟ್ಗೆ ನಾನು ಎತ್ತಿಟ್ಕೊಳ್ಳೋಕ್ಕಾಗಲಿಲ್ಲ, ಯಾಕೆಂದರೆ ಆಲ್ರೆಡಿ ಟೈಮ್ ಆಗೋಗ್ಬಿಟ್ಟಿತ್ತು. ಹಾಗಾಗಿ ಸಂಡೇ ನೋಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ನಾನು ಅದನ್ನು ಎತ್ತಿಟ್ಬಿಟ್ಟು ನೈಟ್ ಊಟ ಮಾಡಿ ಮಲ್ಕೊಂಡ್ವಿ. ಸೊ ನಿಮಗೇನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂತಂದರೆ ಶಾಪ್ಗೆ ವಿಸಿಟ್ ಮಾಡಿ, ತುಂಬ ಚೆನ್ನಾಗಿ ಗೈಡ್ ಮಾಡಿ ಪ್ರಾಡಕ್ಟ್ನ ಕೊಡ್ತಾರೆ.
ಇನ್ನು ನೆಕ್ಸ್ಟ್ ಡೇ ಸಂಡೇ. ಸೊ ಬೆಳಗ್ಗೆನೇ ಪೂಜೆ ಮಾಡ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೆ, ಬಟ್ ಆದರೆ ಬೇಗ ಮಾಡೋದಕ್ಕೆ ಆಗಲಿಲ್ಲ. ಯಾಕೆಂದರೆ ಬೆಳಗ್ಗೆ ನಾನು ಎದ್ದಿದ್ದೆ ತುಂಬಾ ಲೇಟಾಗಿ ಹೋಗಿತ್ತು. ಯಾಕೆಂದರೆ ನೈಟು ಯಾಕೋ ಪಾಪು ತುಂಬಾ ಚಂಡಿ ಮಾಡ್ತಾಯಿದ್ದ, ನೈಟೆಲ್ಲ ನಿದ್ದೆ ಮಾಡಲಿಲ್ಲ. ಸೊ ನಮಗೂ ನಿದ್ದೆ ಇರಲಿಲ್ವಲ್ಲ, ಹಂಗಾಗಿ ಬೆಳಗ್ಗೆ ಬೇಗ ಎಚ್ಚರನೇ ಆಗಲಿಲ್ಲ. ಸೊ ನಿಧಾನಕ್ಕೆ ಪೂಜೆ ಮಾಡ್ಕೊಳ್ಳೋಣ, ಫಸ್ಟ್ ಪೂಜೆ ಮಾಡಿಬಿಡೋಣ, ಬಟ್ ನಿಧಾನ ಆದರೂ ಪರವಾಗಿಲ್ಲ ಅಂದ್ಬಿಟ್ಟು ಫಸ್ಟು ಪೂಜೆ ಕೆಲಸನ ಮುಗಿಸ್ಕೊಂಡೆ. ಪೂಜೆ ಎಲ್ಲ ಮಾಡಾದಮೇಲೆ ಪ್ರಾಡಕ್ಟ್ ಎಲ್ಲ ಚೆಕ್ ಮಾಡಿ ನಾನು ಕಿಟ್ಗೆ ಇಟ್ಕೊಬೇಕಿತ್ತು. ಸೊ ಹಂಗಾಗಿ ಪಾಪುನೂ ಸಹ ನೈಟ್ ನಿದ್ದೆ ಮಾಡಿರಲಿಲ್ವಲ್ಲ, ಅವನು ಇನ್ನೂ ಮಲಗೇ ಇದ್ದ. ಸರಿ ನಿಧಾನಕ್ಕೆ ಎದ್ದೊಳ್ಳಿ ಅಂದ್ಬಿಟ್ಟೆ ಅವನೇನು ಹೇಳ್ಸೋದಕ್ಕೆ ಹೋಗಲಿಲ್ಲ. ನಾನು ಪೂಜೆ ಕೆಲಸಗಳನ್ನೆಲ್ಲ ಮುಗಿಸ್ಕೊಂಡೆ. ನನಗಂತೂ ಹೊಸ್ಲಿಗೆ ರಂಗೋಲಿ ಬಿಡೋದು ಅಂದರೆ ತುಂಬಾ ಖುಷಿ ಆಗುತ್ತೆ. ಒಂಥರ ಏನಾದರೂ ಡಿಫ್ರೆಂಟಾಗಿ ಬೇರೆ ಬೇರೆ ಡಿಸೈನಲ್ಲಿ ಬಿಡಬೇಕು ಅಂತ ನನಗೆ ಇಷ್ಟ ಆಗ್ತಾ ಇರುತ್ತೆ. ಸೊ ಈಗಂತೂ ಮಳೆ ಇರೋದ್ರಿಂದ ರಂಗೋಲಿ ಬಿಟ್ಟು ಒಂದು 2 ಅವರ್ಗೆಲ್ಲ ಮಳೆ ಬಂದುಬಿಟ್ರೆ ಅದು ರಂಗೋಲಿನೇ ಇರೋದಿಲ್ಲ, ಎಲ್ಲ ಹೊರಟೋಗ್ಬಿಡುತ್ತೆ. ಏನಂದರೆ ಪೂಜೆ ಮಾಡಿದ ದಿನ ಆವತ್ತಿನ ದಿನ ಪೂರ್ತಿ ಹೊಸ್ಲಲ್ಲಿ ರಂಗೋಲಿ ಇದ್ದರೆ ಏನೋ ಒಂಥರ ಸಮಾಧಾನ. ಬಟ್ ಮಳೆ ಬರೋದ್ರಿಂದ ಅದು ಇರಲ್ಲ ಅಂತ ಗೊತ್ತು, ಆದರೂ ನಾನು ಸಮಾಧಾನಕ್ಕೆ ಹೊಸ್ಲಿಗೆ ರಂಗೋಲಿನ ನಾನು ಬಿಟ್ಟೆ. ಬಟ್ ಬೆಳಗ್ಗೆ ನಮ್ಮನೆಯವರು ಬೆಳಗ್ಗೆನೇ ಶ್ರೀನಗರ್ಗೆ ಹೋಗಿ ಹೂವನ್ನ ತಂದುಕೊಟ್ಟಿದ್ರು. ಸೊ ನೆಕ್ಸ್ಟ್ ಡೇ ಅಂದರೆ ಮಂಡೇ ಸಂಕಷ್ಟ ಚತುರ್ಥಿ ಇದ್ದಿದ್ದರಿಂದ ಸ್ವಲ್ಪ ಗರಿಕೆನೂ ಸಹ ಕೊಟ್ಟು ಕಳಿಸಿದ್ರು. ಸೊ ನಾನು ಹೇಗಿದ್ರು ಪೂಜೆ ಮಾಡ್ತಿದ್ನಲ್ಲ, ಹಂಗಾಗಿ ಇವತ್ತೇ ಎಲ್ಲ ಇಟ್ಟು ಗರಿಕೆನೂ ಸಹ ಇಟ್ಟು ಪೂಜೆನ ಮಾಡಿಕೊಂಡೆ. ಪೂಜೆ ತುಂಬ ಚೆನ್ನಾಗಾಯಿತು ಅಂತಲೇ ಹೇಳ್ಬೋದು. ಒಟ್ಟಿನಲ್ಲಿ ವಾರದ ದಿನ ಅದು ಬೆಳಗ್ಗೆ ಆದರೂ ಅಷ್ಟೇ, ಸಂಜೆ ಆದರೂ ಅಷ್ಟೇ, ಆವತ್ತಿನ ದಿನ ಪೂಜೆ ಮಾಡಿದ್ರೇ ಒಂಥರ ಸಮಾಧಾನ ಆಗೋದು. ಇಲ್ಲಾಂದರೆ ಏನೋ ಒಂಥರ ಮನ್ಸಿಗೆ ಸಮಾಧಾನ ಅನಿಸೋದೇ ಇಲ್ಲ. ಇನ್ನು ಪೂಜೆ ಎಲ್ಲ ಮುಗಿಸೋಷ್ಟ್ರೊಳಗಡೆ ಹತ್ತತ್ರ ಒಂದು 10:30 ಟೈಮ್ ಆಗೋಗ್ಬಿಟ್ಟಿತ್ತು. ಇನ್ನು ನಾನು ಟಿಫನ್ನ ಪ್ರಿಪೇರ್ ಮಾಡಿ ನಾನು ತಿನ್ನೋಷ್ಟ್ರೊಳಗಡೆ ಇನ್ನೂ ಟೈಮ್ ಆಗುತ್ತೆ ಅಂದ್ಬಿಟ್ಟು ನಮ್ಮನೆಯವ್ರು ಏನು ಮಾಡಿದ್ರು, ಹೋಟ್ಲಿಂದನೇ ಟಿಫನ್ನ ತರಿಸ್ಕೊಟ್ರು. ಸರಿ ಅಂದ್ಬಿಟ್ಟು ಟಿಫನ್ನೆಲ್ಲ ಮಾಡಿಕೊಂಡು ಸ್ವಲ್ಪ ಹೊತ್ತು ರಿಲ್ಯಾಕ್ಸ್ ಆದ್ವಿ. ಅಷ್ಟರೊಳಗಡೆ ನಮ್ಮ ಪಾಪನೂ ಸಹ ಎದ್ದು ಬಂದ. ಅವನಿಗೂ ಫ್ರೆಶ್ ಅಪ್ ಆಗಿ ಅವನಿಗೂ ಟಿಫನ್ನೆಲ್ಲ ಮಾಡಿಸಿ ಅವ್ನಿಗೊಂದು ಕಾರ್ಟೂನ್ ಹಾಕಿ ನಾನು ಕೂರಿಸ್ದೆ. ಸೈಲೆಂಟಾಗಿ ಕೂತ್ಕೊಂಡಿದ್ದ. ಅಷ್ಟರೊಳಗಡೆ ನಂದು ಏನಿದೆ ಪ್ರಾಡಕ್ಟ್ ತಂದಿದ್ದು ಅದನ್ನೆಲ್ಲ ನನ್ನ ಕಿಟ್ಗೆ ಆರ್ಗನೈಸೇಷನ್ ಮಾಡ್ಕೋಬೇಕಿತ್ತು. ಸರಿ ಅಂದ್ಬಿಟ್ಟು ಅದನ್ನೆಲ್ಲ ಓಪನ್ ಮಾಡಿ ಇನ್ನೊಂದು ಸಲ ಕ್ರಾಸ್ ಚೆಕ್ ಮಾಡಿ ಪ್ರಾಡಕ್ಟ್ನೆಲ್ಲ ನೋಡಿಕೊಂಡು ಬಿಲ್ಲೆಲ್ಲ ಚೆಕ್ ಮಾಡಿ ನಾನು ಪ್ರಾಡಕ್ಟ್ ಎಲ್ಲ ಎತ್ತಿಟ್ಕೊಂಡೆ. ಸೊ ಇದು ಬಂದು ಮೇಕಪ್ದು. ಇನ್ನು ಹೇರ್ ಸ್ಟೈಲ್ದು ಸಪ್ರೇಟಾಗಿ ಅದನ್ನೆಲ್ಲ ಸಪ್ರೇಟ್ ಇನ್ನೊಂದು ಕಿಟ್ ಒಳಗಡೆ ಇಟ್ಕೋಬೇಕು. ಸರಿ ಫಸ್ಟ್ ಇದನ್ನೆಲ್ಲ ನೋಡಿಕೊಂಡು ಕ್ರಾಸ್ ಚೆಕ್ ಮಾಡಿ ಇದನ್ನು ನಾನು ಕಿಟ್ ಒಳಗಡೆ ಇಟ್ಕೊಂಡೆ. ನಿಜವಾಗ್ಲೂ ಪ್ರಾಡಕ್ಟ್ ಮಾತ್ರ ತುಂಬ ಚೆನ್ನಾಗಿ ಸಿಕ್ತು ಅಂತಲೇ ಹೇಳ್ಬೋದು. ನಾನು ಯಾವ ಬ್ರ್ಯಾಂಡ್ ಬೇಕು ಅಂತ ಅಂದ್ಕೊಂಡಿದ್ದೆ ಅದೇ ಬ್ರ್ಯಾಂಡಲ್ಲೇ ನನಗೆಲ್ಲ ಪ್ರಾಡಕ್ಟು ಸಿಕ್ತು.
ಸೊ ನಿಮಗೇನಾದರೂ ರಿಕ್ವೈರ್ಮೆಂಟ್ ಇತ್ತು ಅಂದರೆ ದಯವಿಟ್ಟು ಆ ಶಾಪ್ಗೆ ವಿಸಿಟ್ ಮಾಡಿ. ಯಾಕಂದರೆ ಯೂಶ್ವಲಾಗಿ ಡಿಸ್ಕೌಂಟ್ ಎಲ್ಲ ಕಡೆ ಕೊಟ್ಟೇ ಕೊಡ್ತಾರೆ, ಬಟ್ ಅಲ್ಲಿ ಒಂದು ಒಳ್ಳೆ ಡಿಸ್ಕೌಂಟ್ ಹಾಕಿ ಕೊಡ್ತಿದ್ದಾರೆ. ಸೊ ಒಂದು ಬಜೆಟ್ ವೈಸ್ ಓಕೆ ಅಂತ ಅನಿಸುತ್ತೆ, ಹಂಗಾಗಿ ಅದಕ್ಕೋಸ್ಕರ ಸಜೆಸ್ಟ್ ಮಾಡ್ತಾಯಿದ್ದೀನಿ. ಇನ್ನು ನಾನು ಹೋಗ್ತಾ ಇದ್ದಂಥ ಕ್ಲಾಸಲ್ಲೇ ಪ್ರಾಡಕ್ಟ್ ಲಿಸ್ಟೆಲ್ಲ ನಮಗೆ ಕೊಟ್ಟಿದ್ದರು. ಸೊ ನನಗೆ ಯಾವುದು ರಿಕ್ವೈರ್ಮೆಂಟ್ ಇದೆ ಅಷ್ಟನ್ನು ಮಾತ್ರ ನಾನು ಪ್ರಾಡಕ್ಟ್ನ ತೊಗೊಂಡೆ. ಇನ್ನು ಕ್ಲಾಸ್ ಬಗ್ಗೆ ಹೇಳೋದಾದರೆ ನಿಜವಾಗ್ಲೂ ತುಂಬಾ ಖುಷಿ ಆಗುತ್ತೆ. ಒಂದು ಒಳ್ಳೆ ಅಕಾಡೆಮಿಗೆ ನಾನು ಜಾಯ್ನ್ ಆದೆ ಅಂತ ಹೇಳೋದ್ರಲ್ಲಿ ತಪ್ಪೇ ಇಲ್ಲ. ಸೊ ಆ ಅಕಾಡೆಮಿ ನನಗೆ ಸಜೆಸ್ಟ್ ಮಾಡಿದ್ದು ನನ್ನ ಫ್ರೆಂಡು ಶಾಲಿನಿ ಅಂತ. ಇನ್ನು ಮೇಕಪ್ ಎಜುಕೇಟರ್ ಬಂದು ಲಾವಣ್ಯ ಅಂತ ಹೇಳಿಬಿಟ್ಟು ತುಂಬ ಚೆನ್ನಾಗಿ ಹೇಳ್ಕೊಟ್ಟಿದ್ದಾರೆ. ಬೇಸಿಕ್ ಟು ಅಡ್ವಾನ್ಸ್ವರೆಗೂ ತುಂಬ ಚೆನ್ನಾಗಿ ಎಲ್ಲ ಪ್ರಾಕ್ಟೀಸ್ನ ಕೊಟ್ಟು, ಇನ್ನು ಮೇಕಪ್ ಬಗ್ಗೆ ಎಲ್ಲ ಚೆನ್ನಾಗಿ ಡೆಮೋನ ಕೊಟ್ಟು ನಮಗೆ ಚೆನ್ನಾಗಿ ಗೈಡ್ ಮಾಡಿ ಅದ್ರ ಬಗ್ಗೆ ಎಲ್ಲ ನಮಗೆ ಚೆನ್ನಾಗಿ ನಾಲೆಡ್ಜ್ ಕೊಟ್ಟಿದ್ದಾರೆ ಅಂತಲೇ ಹೇಳ್ಬೋದು. ಇನ್ನು ಬಂದು ಇದು ಹೇರ್ ಸ್ಟೈಲ್ದು ಕಿಟ್ ಅಂತಲೇ ಹೇಳ್ಬೋದು. ಇದು ಬಂದು ನನ್ನ ಸ್ಪ್ರೇ ಮಾತ್ರ ನನಗೆ ಅವಶ್ಯಕತೆ ಇತ್ತು, ಹಂಗಾಗಿ ಅದನ್ನು ಮಾತ್ರ ನಾನು ತೊಗೊಂಡೆ. ಮಿಕ್ಕಿದ್ದು ಐಟಮ್ ಎಲ್ಲ ನನಗೆ ಮುಂಚೆನೇ ನನ್ನ ಹತ್ರ ಇತ್ತು. ಸೊ ಇದನ್ನು ಎಲ್ಲ ಸಪ್ರೇಟಾಗಿ ಒಂದು ಕಿಟ್ ಒಳಗಡೆ ನಾನು ಇಟ್ಕೊಂಡಿದ್ದಾಯಿತು. ಇದೆಲ್ಲ ಕೆಲಸ ಮುಗಿಯೋಷ್ಟ್ರೊಳಗಡೆ ಹತ್ತತ್ರ ಮಧ್ಯಾಹ್ನ ಒಂದು 2 ಗಂಟೆನೇ ಟೈಮ್ ಆಗೋಗ್ಬಿಟ್ಟಿತ್ತು. ಟೈಮ್ ಹೋಗಿದ್ದೇ ಗೊತ್ತಾಗಲಿಲ್ಲ ಇದನ್ನೆಲ್ಲ ಎತ್ತಿಟ್ಕೊಳ್ಳೋ ಅಷ್ಟರೊಳಗಡೆ. ಸೊ ಹಂಗಾಗಿ ನನ್ನ ಮಗಳು ಇದ್ಲಲ್ವ, ಹಂಗಾಗಿ ಅವಳು ಒಂದು ಸ್ವಲ್ಪ ಹೆಲ್ಪ್ ಮಾಡಿಕೊಟ್ಳು. ಇನ್ನು ಸಂಡೇ ಅಂದಮೇಲೆ ಸ್ಪೆಷಲಾಗಿ ಏನಾದರೂ ಅಡುಗೆ ಮಾಡಲೇಬೇಕು. ಸೊ ನಾನು ಆ ಕಿಟ್ಟೆಲ್ಲ ಎತ್ತಿಟ್ಕೊಂಡು ಟೈಮ್ ಹೋಗಿದ್ದೆ ನನಗೆ ಗೊತ್ತಾಗಲಿಲ್ಲ. ಸೊ ಹಂಗಾಗಿ ಬೆಳಗ್ಗೆ ಬೇರೆ ಟಿಫನ್ ಮಾಡಿದ್ದು ಲೇಟ್ ಅಲ್ವಾ, ಹಂಗಾಗಿ ಊಟ ಮಾಡಿದ್ದು ಸಹ ಲೇಟೇ ಆಯಿತು ಅಂತಲೇ ಹೇಳ್ಬೋದು. ನಮ್ಮನೆಯವರು ಒಂದು 2 ಗಂಟೆಗೆಲ್ಲ ಚಿಕನ್ ತೊಗೊಬಂದು ಕೊಟ್ಟರು. ಸರಿ ಅಂದ್ಬಿಟ್ಟು ಸಾಂಬಾರು ಮಾಡಿಕೊಂಡು ರೈಸ್ನ ಮಾಡಿ ಅಡುಗೆ ಮನೆ ಎಲ್ಲ ಕ್ಲೀನ್ ಮಾಡಿಕೊಂಡೆ. ನಾವು ಊಟ ಮಾಡೋಷ್ಟರೊಳಗಡೆ ಹತ್ತತ್ರ ಒಂದು 3:30 ಏನೋ ಟೈಮ್ ಆಗೋಗ್ಬಿಟ್ಟಿತ್ತು. ನನ್ನ ಮಗಳಿದ್ಲಲ್ವ, ಸ್ವಲ್ಪ ಏನಾದರೂ ಸಣ್ಣ ಪುಟ್ಟ ಹೆಲ್ಪ್ ಮಾಡಿಕೊಡ್ತಾ ಇರ್ತಾಳೆ ನೋಡಿ. ಈ ಥರ ಯಾವುದಾದ್ರೂ ಚಿಕ್ಕ ಚಿಕ್ಕ ಹೆಲ್ಪ್ ಮಾಡಿಕೊಡ್ತಾಳೆ. ನಿಜವಾಗ್ಲೂ ಖುಷಿ ಆಗುತ್ತೆ. ಆ ಥರ ಏನೋ ಒಂದು ಹೆಣ್ಮಕ್ಳಿದ್ದಾಗ ಒಂದು ಹೆಲ್ಪ್ ಮಾಡಿಕೊಟ್ರೆ ನಮಗೆ ಕೆಲಸದಲ್ಲಿ ಸ್ವಲ್ಪ ಕಮ್ಮಿ ಆಗುತ್ತೆ. ಆಮೇಲೆ ಎಲ್ಲ ಒಟ್ಟಿಗೆ ಕೂತು ಒಂದು 3:30 ಏನೋ ನಾವು ಊಟ ಮಾಡಿದಾಗ ಊಟನ ಮಾಡ್ಕೊಂಡ್ವಿ. ಇನ್ನು ಮಂಡೆಯಿಂದ ಅವಳಿಗೆ ಟೆಸ್ಟ್ ಇದ್ದಿದ್ದರಿಂದ ಸಂಡೇನೂ ಸಹ ಟ್ಯೂಷನ್ನ ಇಟ್ಟಿದ್ದರು. ಸೊ ಹಂಗಾಗಿ ಒಂದು 5 ಗಂಟೆಗೇನೋ ಟ್ಯೂಷನ್ ಇತ್ತು. ಸೊ ಊಟ ಎಲ್ಲ ಮುಗಿದ್ಮೇಲೆ ನಾವೊಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಅವಳನ್ನ ಒಂದು 5 ಗಂಟೆ ಹಂಗೆ ಟ್ಯೂಷನ್ಗೆ ಡ್ರಾಪ್ ಮಾಡಿ ನಾವು ಸ್ವಲ್ಪ ಗಾಂಧಿ ಬಜಾರ್ಗೆ ಹೋದ್ವಿ. ಯಾಕೆಂದರೆ ಕೆಲವೊಂದಷ್ಟು ಪ್ಲಾಸ್ಟಿಕ್ ಐಟಮ್ಸ್ನ ತೊಗೋಬೇಕಿತ್ತು. ಹಂಗಾಗಿ ಅವಳನ್ನ ಟ್ಯೂಷನ್ಗೆ ಬಿಟ್ಟು ನಾನು ಗಾಂಧಿ ಬಜಾರ್ಗೆ ನಾನು, ನಮ್ಮ ಹಸ್ಬೆಂಡು ಮತ್ತು ಪಾಪು 3 ಜನನೂ ಹೋದ್ವಿ. ಯೂಶ್ವಲಾಗಿ ನಾವು ಗಾಂಧಿ ಬಜಾರ್ಗೆ ಹೋದರೆ ಆಶಾ ಸ್ವೀಟ್ಸಲ್ಲಿ ಸಿಗುವಂಥ ಬಾದಾಮ್ ಮಿಲ್ಕು ತುಂಬಾ ಚೆನ್ನಾಗಿರುತ್ತೆ. ಸೊ ಹಂಗಾಗಿ ಬಾದಾಮ್ ಮಿಲ್ಕ್ನ ತೊಗೊಂಡ್ವಿ. ಆಮೇಲೆ ಅಲ್ಲೆಲ್ಲ ಕೆಲಸ ಮುಗಿಸ್ಕೊಂಡು ನಾವು ರಿಟರ್ನ್ ಮನೆಗೆ ಬಂದಿದ್ದಾಯಿತು. ಫೈನಲಾಗಿ ನನ್ನ ಸ್ಯಾಟರ್ಡೇ ಸಂಡೇ 2 ದಿನದ ರೊಟೀನ್ ಈ ರೀತಿ ಇತ್ತು ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಸೊ ಈ ಒಂದು ವ್ಲಾಗ್ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದರೆ ದಯವಿಟ್ಟು ಒಂದು ಲೈಕ್ ಕೊಡಿ. ಸಬ್ಸ್ಕ್ರೈಬ್ ಮಾಡ್ದಲೇ ನೋಡ್ತಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಚಾನಲ್ನ ನೋಡಿ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮತ್ತೆ ಇನ್ನೊಂದು ವ್ಲಾಗ್ ಜೊತೆ ಸಿಗ್ತೀನಿ. ಅಲ್ಲಿವರೆಗೂ ಬಾಯ್ ಸ್ನೇಹಿತರೆ. ಥ್ಯಾಂಕ್ ಯು.